ಸ್ಪಂದನ ಅವರನ್ನ ಬಿಟ್ಟು ಎರಡನೇ ಮದುವೆಗೆ ಸಜ್ಜಾದ ವಿಜಯ ರಾಘವೇಂದ್ರ. ಹೌದು ಸ್ನೇಹಿತರೆ, ಒಂದು ಎರಡನೇ ಮದುವೆಗೆ ವಿಜಯ ರಾಘವೇಂದ್ರ ಅವರು ಸಿದ್ಧಾಗಿದ್ದಾರಂತೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಒಂದು ಡಾಕ್ಟರ್ ಅವರೊಂದಿಗೆ ಇವರ ಎರಡನೇ ಮದುವೆ ಆಗಲಿದೆ ಅಂತೆ. ಸೊ ಮೊಟ್ಟ ಮೊದಲನೇದಾಗಿ ಸ್ಪಂದನ ಅವರನ್ನ ಬಿಟ್ಟು ಯಾರನ್ನು ನಾನು ಮದುವೆ ಆಗೋದಿಲ್ಲ, ಯಾರನ್ನು ನೋಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಂಥ ಒಂದು ವಿಜಯ ರಾಘವೇಂದ್ರ ಅವರು ಯಾಕೆ ಈ ರೀತಿಯಾಗಿ ಮಾಡೋದಾದ್ರು? ಸೊ ಅಷ್ಟಕ್ಕೂ ಆ ಡಾಕ್ಟರ್ ಅವರು ಯಾರು? ಸೊ ತುಂಬಾ ಒಂದು ಫೋಟೋಸ್ಗಳು ವೈರಲ್ ಆಗ್ತಿವೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಕ್ಟರ್ ಅನನ್ಯ ಅವರೊಂದಿಗೆ ಒಂದು ಇವರ ಫೋಟೋಗಳು. ಸೊ ಅಷ್ಟಕ್ಕೂ ಈ ಒಂದು ಫೋಟೋ ಹಿಂದಿನ ಅಸಲಿ ಸತ್ಯವಾದರೂ ಏನು? ಎರಡನೇ ಮದುವೆಗೆ ವಿಜಯ ರಾಘವೇಂದ್ರ ಅವರು ಒಪ್ಪಿಕೊಂಡಿದ್ದಾರಾ? ಸೊ ಏನು ಹೇಳ್ತಾರೆ ಎರಡನೇ ಮದುವೆ ಬಗ್ಗೆ? ಯಾಕೆ ಒಂದು ಈ ರೀತಿಯಾಗಿ ಮಾಡಿದ್ರು? ಮೊಟ್ಟ ಮೊದಲನೇದಾಗಿ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ಸ್ಪಂದನಾನೇ ಎಲ್ಲ ಸರ್ವಸ್ವ ಅನ್ನೋ ಮಾತನ್ನು ಹೇಳಿದರು. ಯಾಕೆ ಈ ರೀತಿಯಾಗಿ ಮಾಡಿದ್ರು ವಿಜಯ ರಾಘವೇಂದ್ರ ಅವರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ಈ ಒಂದು ಜೋಡಿ ಈ ಒಂದು ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಆಗಬೇಕಾ ಅಥವಾ ಆಗಬಾರ್ದಾ? ಸೊ ಕೆಲವೊಂದಿಷ್ಟು ಜನ ಇವರು ಎರಡನೇ ಮದುವೆಯನ್ನು ಆಗ್ತಾರೆ ಅನ್ನೋ ಮಾತನ್ನು ಹೇಳಿದರೆ, ಇಲ್ಲ ಇವರು ಎರಡನೇ ಮದುವೆಯನ್ನು ಆಗದೆ ಹೋದ್ರೂ ಒಳ್ಳೆಯದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಈ ಒಂದು ನಿರ್ಧಾರಕ್ಕೆ ನೀವೇನಂತೀರ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ಒಳ್ಳೆಯ ಜೋಡಿ ಇವರು ಆಗಿದ್ದರು. ಯಾರಪ್ಪ ಅಂತಂದರೆ ಒಂದು ವಿಜಯ ರಾಘವೇಂದ್ರ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು. ಸೊ ಯಾವ ರೀತಿಯಾಗಿದ್ರಪ್ಪ ಅಂತಂದರೆ ತುಂಬಾ ಒಂದು ಮೆಚ್ಚುವಂಥ ಜೋಡಿ, ಜಗ ಮೆಚ್ಚುವಂಥ ಜೋಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಜೋಡಿ ಇವರಿಬ್ಬರದು ಇತ್ತು. ತುಂಬಾ ಖುಷಿಯಿಂದ ಇಬ್ಬರು ಕೂಡ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ ದುರಾದೃಷ್ಟವಶಾತ್ ಅಂತಕ್ಕಂಥದ್ದು ಯಾರನ್ನೂ ಬಿಡೋದಿಲ್ಲ. ಸೊ ಒಂದು ಅವರ ಪತ್ನಿಯಾದಂಥ ಸ್ಪಂದನ ಅವರು ಒಂದು ಮರಣವನ್ನು ಹೊಂತಾರೆ ಹೃದಯಾಘಾತದಿಂದ. ಸೊ ಎಷ್ಟೊಂದು ಪ್ರೀತಿ ಮಾಡ್ತಿದಾರಪ್ಪ ಅಂತ ಅಂದರೆ ತುಂಬಾ ಒಂದು ಪ್ರೀತಿಯನ್ನು ಇವರು ಮಾಡ್ತಾ ಇರ್ತಾರೆ. ಸೊ ಅಂತಹ ಪತ್ನಿ ಇವರನ್ನು ಬಿಟ್ಟು ಅಗಲಿ ಹೋಗಿಬಿಡ್ತಾರೆ. ಸೊ ತುಂಬಾ ದುಃಖವಾಗುತ್ತೆ. ಯಾಕಂದರೆ ಒಂದು ತುಂಬಾ ಪ್ರೀತಿಸ್ತಾ ಇರ್ತಕ್ಕಂಥ ಪತ್ನಿ ಒಂದು ದೂರವಾದಾಗ ತುಂಬಾ ಒಂದು ದುಃಖವನ್ನು ಪಡ್ತಾರೆ. ಸೊ ತುಂಬಾ ಯಾವ ರೀತಿಯಾಗಿ ಬಿಡ್ತಾರಪ್ಪ ಅಂತಂದರೆ, ನನ್ನ ಜೀವನವೇ ಮುಗಿದೋಯ್ತು ಅನ್ನೋ ರೀತಿಯಲ್ಲಿ ಇವರು ಎದ್ದು ಬಿಡ್ತಾರೆ. ಸೊ ಅದಾದ ನಂತರ ತಮ್ಮ ಮಗಳಿಗಾಗಿ ಇವರು ಬದುಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ಮೇಲೆ ಇವರು ಒಂದು ಮರಣವನ್ನು ಹೊಂದಿದಾಗ, ಅಂದರೆ ಒಂದು ಸ್ಪಂದನ ಅವರು ಮರಣ ಹೊಂದಿದಾಗ, ಸೊ ಸ್ಪಂದನ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ, ತುಂಬಾ ಒಂದು ಅವರೊಂದಿಗೆ ಅಟ್ಯಾಚ್ಮೆಂಟ್ ಇರೋದ್ರಿಂದ ಅವ್ರನ್ನ ಬಿಟ್ಟಿರೋಕ್ಕೆ ಆಗೋದಿಲ್ಲ. ಸೊ ತುಂಬಾ ಒಂದು ಕಣ್ಣೀರನ್ನು ಹಾಕ್ತಾರೆ. ಸೊ ಒಂದು ಮಾನಸಿಕ ಅಸ್ವಸ್ಥವಾಗಿ ಹೋಗಿಬಿಟ್ಟಿರ್ತಾರೆ. ಸೊ ಅದಾದ ನಂತರ ತಮ್ಮ ಮುಖವನ್ನು ನೋಡ್ಕೊಂಡ್ಬಿಟ್ಟು, ಸೊ ಇವನಲ್ಲೇ ನಾನು ನನ್ನ ಹೆಂಡತಿಯನ್ನು ನೋಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಮೊಟ್ಟ ಮೊದಲಾಗಿ ಒಂದು ಯಾವ ರೀತಿಯಾಗಿದ್ದಪ್ಪ ಅಂತಂದರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿಗಳು ಹರಡ್ತಾ ಇದ್ವು. ಸೊ ಮೇಘ್ನಾ ರಾಜ್ರವರು ಮತ್ತು ಇವರು ಮದುವೆ ಆಗ್ತಾರೆ. ಯಾಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರಿಗೂ ಕೂಡ ಗಂಡ ಇಲ್ಲ, ಒಂದು ಚಿರಂಜೀವಿ ಸರ್ಜಾ ಅವರು ಮರಣವನ್ನು ಹೊಂದಿದ್ದಾರೆ. ಹಾಗೆ ಈ ಕಡೆ ನೋಡಬೇಕಪ್ಪ ಅಂತಂದರೆ ವಿಜಯ ರಾಘವೇಂದ್ರ ಅವರಿಗೂ ಕೂಡ ಹೆಂಡತಿ ಇಲ್ಲ, ಅವರ ಪತ್ನಿಯಾದಂಥ ಸ್ಪಂದನ ಅವರು ಒಂದು ಮರಣವನ್ನು ಹೊಂದಿದ್ದಾರೆ. ಇಬ್ಬರಿಗೂ ಕೂಡ ಮಕ್ಕಳಿದ್ದಾರೆ. ಇವರಿಬ್ಬರು ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇದ್ವು. ಆದರೆ ಇದಕ್ಕೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಕೂಡ, ಒಂದು ಬಿಗ್ ಬ್ರೇಕಿಂಗ್ ಅಡ್ಡವನ್ನು ಇಟ್ಟಿದ್ರು ಒಂದು ವಿಜಯ ರಾಘವೇಂದ್ರ ಅವರು. ಇಲ್ಲ, ನನಗೆ ಮತ್ತು ಮೇಘ್ನಾ ರಾಜ್ರವರಿಗೆ ಯಾವುದೇ ರೀತಿಯ ಸಂಬಂಧವಿಲ್ಲ, ನಾವಿಬ್ಬರು ಗುಡ್ ಫ್ರೆಂಡ್ಸ್ ಅಷ್ಟೇ ಅನ್ನೋ ಮಾತನ್ನು ಒಂದು ವಿಜಯ ರಾಘವೇಂದ್ರ ಅವರು ಹೇಳ್ಕೊಂಡಿದ್ರು. ಇನ್ನು ನೋಡಬೇಕಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಫೋಟೋಗಳು ವೈರಲ್ ಆಗ್ತಾ ಇವೆ. ಅಂದರೆ ಡಾಕ್ಟರ್ ಅನನ್ಯ ಅವರೊಂದಿಗೆ ಇವರ ಒಂದು ಫೋಟೋಗಳು ತುಂಬಾ ವೈರಲ್ ಆಗ್ತಾ ಇವೆ. ಸೊ ಅಷ್ಟಕ್ಕೂ ಯಾರು ಅವರು, ಇವರೇನಾದರೂ ಎರಡನೇ ಮದುವೆಯನ್ನು ಆಗ್ತಿದ್ದಾರೆ? ಸೊ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ, ಇದು ಒಂದು ಸಿನಿಮಾ ಶೂಟಿಂಗ್ನ ವೇಳೆ ನಡೆದಿರ್ತಕ್ಕಂಥ ದೃಶ್ಯಗಳು. ಸೊ ಅದಕ್ಕಾಗಿ ಇವರ ಫೋಟೋಗಳು ಅವರೊಂದಿಗೆ ಇವೆ. ಸೊ ಇದಕ್ಕಾಗಿ ಒಂದು ಇವರನ್ನ ಒಂದು ಕೆಟ್ಟ ರೀತಿಯಲ್ಲಿ ನೋಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕಪ್ಪ ಅಂತಂದರೆ ಅವರ ಲೈಫ್ ಅದು ಏನು ಬೇಕಾದರೂ ಅವರು ಮಾಡ್ಕೊಳ್ಬೋದು. ಆದರೆ ಆ ರೀತಿಯಾಗಿ ಒಂದು ವಿಜಯ ರಾಘವೇಂದ್ರ ಅವರು ಮಾಡ್ತಾ ಇಲ್ಲ. ಸೊ ಒಂದು ಅನನ್ಯ ಅವರೊಂದಿಗೆ ಫೋಟೋಗಳು ವೈರಲ್ ಆಗ್ತಿರೋದು ನಿಜ, ಆದರೆ ಅದು ಒಂದು ಚಿತ್ರದ ಶೂಟಿಂಗ್ನ ವೇಳೆ ಇರತಕ್ಕಂಥ ಒಂದು ಫೋಟೋಸ್ಗಳು ಅವು ಅಷ್ಟೇ. ವಿಜಯ ರಾಘವೇಂದ್ರ ಅವರು ಯಾವುದೇ ಎರಡನೇ ಮದುವೆಗೆ ಸಿದ್ಧವಾಗಿಲ್ಲ. ಸೊ ಅವರು ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಅಲ್ವೇ ಅಲ್ಲ, ಡಾಕ್ಟರ್ ಪಾತ್ರದಲ್ಲಿ ಮಾತ್ರ ಇದ್ದಾರೆ. ಅವರು ಓದಿರೋದು ಇಂಜಿನಿಯರಿಂಗ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅದೇ ಒಂದು ನಿಯತ್ತು ಇವರಿಗೆ ಇದೆ. ಸೊ ಅದೇ ಒಂದು ಲಾಯಲಿಟಿ ಇವರಿಗೆ ಇದೆ, ಲಾಯಲಿಟಿ ಕಿಂಗ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಇವರನ್ನ ಕರಿಬೋದು. ಸೊ ಹಾಗೆ ವಿಜಯ ರಾಘವೇಂದ್ರ ಅವರ ಈ ಒಂದು ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.